ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಭಾನುವಾರದ ಮಿನಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆನೇ ಸ್ಪೆಷಲ್ಲಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ನಿಧಾನವಾಗಿ ಕೆಲಸಗಳಾಗ್ತಾ ಇರುತ್ತೆ ಹೊರತು ಬೇಗ ಬೇಗ ಆಗಲ್ಲ. ಸೊ ಇವತ್ತು ಮನೆಯಲ್ಲಿ ಊರಿಂದ ಹಲಸಿನಹಣ್ಣು ಕೊಟ್ಟು ಕಳಿಸಿದ್ರು. ಸೊ ಬೆಳಗ್ಗೆ ನಮ್ಮ ಮನೆಯವರು ಅದನ್ನು ಕಟ್ ಮಾಡ್ತಾಯಿದ್ದಾರೆ. ತುಂಬಾ ರುಚಿಯಾಗಿತ್ತು. ಮತ್ತು ದೋಸೆ ಸಂಪಣ ಆಲ್ರೆಡಿ ರೆಡಿ ಇತ್ತು. ಇವತ್ತು ಸ್ಪೆಷಲ್ಲಾಗಿ ನಾನು ಹಲಸಿನಹಣ್ಣಿನ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚೇನೂ ಬೇಕಾಗಿಲ್ಲ. ಸ್ವಲ್ಪ ಹಲಸಿನಹಣ್ಣು, ಸ್ವಲ್ಪ ಬೆಲ್ಲ, ಸ್ವಲ್ಪ ಏಲಕ್ಕಿ, ಜೊತೆಗೆ ಬೇಕಿತ್ತಂದರೆ ನೀವು ಕಾಯಿ ತುರಿನೋ ಕೊಬ್ಬರಿ ತುರಿನೋ ಮಾಡ್ಕೊಳ್ಬೋದು. ನಾನು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸೈಡ್ಸ್ ಅಂತ ಏನೂ ಮಾಡ್ಕೊಳ್ತಾ ಇಲ್ಲ. ನೀವು ಬೇಕಿತ್ತಂದರೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ನಾನು ಇಷ್ಟೇ. ಇದನ್ನು ಬೇಕಾದ್ರೆ ನೀವು ಪಡ್ಡು ಟೈಪಲ್ಲಿ ಮಾಡಿಕೊಂಡು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಪಡ್ಡು ಟೈಪಲ್ಲಿ ಮಾಡ್ಕೊಂಡು ಮಾಡೋರಾದರೆ ಸ್ವಲ್ಪ ಕಾಯಿ ತುರಿನ, ಫ್ರೆಶ್ ಆಗಿರೋ ಕಾಯಿ ತುರಿನ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ತಿಂಡಿ ಹಲಸಿನ ಹಣ್ಣಿನ ದೋಸೆ ತುಂಬಾ ರುಚಿಯಾಗಿತ್ತು. ತುಪ್ಪ ಬೇಕಿದ್ರೆ ನೀವು ಇವಾಗಲೇ ಹಾಕ್ಕೊಳ್ಳಿ, ಅಥವಾ ಕೊನೆಯದಾಗಿ ಬಿಸಿಯಾಗಿದ್ದಾಗ ತಟ್ಟೆಗೆ ಹಾಕ್ಕೊಳ್ತಿರಲ್ಲ ಆವಾಗ ಹಾಕ್ಕೊಂಡು ತಿನ್ಬೋದು. ಸೇಮ್ ಒಬ್ಬಟ್ಟು ಥರನೇ ಬಂತು. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಹಲಸಿನ ಹಣ್ಣಿನ ಪ್ರಿಯರಿದ್ದರೆ ಈ ಥರ ಮಾಡ್ಬೋದು. ಏಕೆಂದರೆ ವೆರೈಟಿಯಾಗಿ ಯಾವ ಥರ ಬೇಕಾದ್ರೂ ನಾವು ಹಲಸಿನ ಹಣ್ಣಲ್ಲಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ಲಾಗಿ ಹಲಸಿನ ಹಣ್ಣಿನ ಮಸಾಲೆ ದೋಸೆ ಥರನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತು ಇವಾಗ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು. ಸಮಯ 12 ಗಂಟೆ ಆಗಿದೆ. ನನ್ನ ಫ್ರೆಂಡ್ದು ಇವತ್ತು ಬೀಗರ ಊಟ ಇತ್ತು. ಅಲ್ಲಿಗೆ ಹೋಗೋಣ ಅಂಥೇಳಿ ಬೇಗ ರೆಡಿ ಆಗಿದ್ದೆ. ಇವಾಗ ಹೊರಡ್ತಾ ಇದ್ದೀನಿ. ಆಲ್ರೆಡಿ ಕಾರ್ ಬಂತು. ಸೊ ಹೊರಟಿದ್ದೀವಿ. ಇವಾಗ ವೆಲ್ಕಮ್ ಅಂತ ಹೇಳಿ ಕುಂಕುಮ ಜೊತೆಗೆ ವೆಲ್ಕಮ್ ಡ್ರಿಂಕ್ ಕೂಡ ಇತ್ತು. ಸಂಡೇ ಸ್ಪೆಷಲ್ಲಾಗಿ ಇವತ್ತು ಒಂದು ಒಳ್ಳೆ ಡಿನ್ನರ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ನೋಡ್ತಾ ಇರ್ಬೋದು. ಊಟದಲ್ಲಿ ನಾನು ಆಲ್ಮೋಸ್ಟ್ ನಾನ್ ವೆಜ್ ಕಡಿಮೆನೇ ತಿಂತಿರ್ತೀನಿ. ಅಂದರೆ ನೋಡ್ಬೋದು, ನಾನು ನಾನ್ ವೆಜ್ ಅಂದರೆ ನಾನು ಮಟನ್ ಅಂತೂ ತಿನ್ನೋದೇ ಇಲ್ಲ. ಯಾಕಂದರೆ ನಂಗೆ ಅದೇನೋ ಇಷ್ಟ ಆಗಲ್ಲ. ಸೊ ಹಾಗಾಗಿ ನನಗೆ ಚಿಕನ್ ಅಂದರೆ ಮಾತ್ರ ನಾನು ಇಷ್ಟಪಡೋದು. ಸೊ ಫಿಶ್ ಇದೆ. ತುಂಬಾ ಚೆನ್ನಾಗಿತ್ತು ಇವತ್ತು ಊಟ ಅಂತ ಹೇಳಿದ್ರೆ. ಯಾಕಂದರೆ ಇವಾಗ ಆಲ್ಮೋಸ್ಟು ಎಲ್ಲ ಮದುವೆ ಸೀಸನ್ ಇರೋದ್ರಿಂದ ಈ ಥರ ಫಂಕ್ಷನ್ಗಳಿಗೆ ಹೋಗಲೇಬೇಕಾಗತ್ತೆ.